ಇವತ್ತು ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದೆ. ಅದು ಬೇಜಾರಾಗ್ಬಿಡ್ತು. ಸೊ ಹೋಗಿ ಮಧ್ಯದಲ್ಲಿ ಹಿಂಗಾದರೆ ಕಷ್ಟ. ಸೊ ಅದಕ್ಕೆ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ವಿಚಾರಿಸಿನೇ ಹೋಗಬೇಕು. ಈ ಮಧ್ಯದಲ್ಲಿ ಯಾರೋ ಇರ್ತಾರಲ್ಲ ಅವ್ರ ಮಾತುಗಳು ಕೇಳ್ಕೊಳೋದು ಹಿಂಗೆ ಆಗೋದು ಅಂತ ಅನ್ನಿಸ್ತು. ಇವತ್ತು ಅವರು ಸಹಾಯ ತಗೊಂಡು ಎಲ್ಲ ಎತ್ಕೊಂಬರೋ ಹೊತ್ತಿಗೆ ಸಾಕಾಯಿತು. ಅಕಸ್ಮಾತ್ ಸಹಾಯಕ್ಕೆ ಇಲ್ಲ ಅಂದರೆ ಪರಿಸ್ಥಿತಿ ಏನಾಗ್ಬೋದು. ತಿಂತಾರದು ರೊಟ್ಟಿ ಬೋಟ್ ನೋಡ್ತೀವಿ ಒಂದು ಸ್ವಲ್ಪ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ವಾವ್, ಸಖತ್ತಾಗಿದೆ. ರಿಯಲ್ ಫ್ಲವರ್ಸ್ ಡ್ರೈ ಮಾಡಿಬಿಟ್ಟು ಮಾಡಿರೋದಲ್ಲ. ವಾವ್, ಏನು ಕ್ರಿಯೇಟಿವಿಟಿ ಇದೆ ಅಲ್ಲ. ಬರೀ ತಿನ್ನೋದು. ಎಳ್ಳ ಎಳ್ಳ ಅದೇ ಎಳ್ಳ. ಬರೀ ಹಾಗಲಕಾಯಲ್ಲಿ ಮಾಡಿರೋಂಥ ಒಂದು ಆನೆ. ಹಾಗಲಕಾಯಿ, ಟೊಮೊಟೊ. ಒಗ್ಗರಣೆ ಆರಿದೆ. ಇವಾಗ ಇದನ್ನು ಇಷ್ಟ ಹಾಕ್ಬಿಟ್ಟು ತಿರುವುದ್ರೆ ಆಯಿತು. ನಂಗೆ ತುಂಬ ಇಷ್ಟ ಸಾಸಿವೆ ಅಂದರೆ. ಅದರಲ್ಲಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಮೇನ್ ಇಂಪಾರ್ಟೆಂಟ್ ಸಾಸಿವೆ ಸಿಡಿಯೋದು. ಸಿಡಿದಿಲ್ಲ ಅಂದರೆ ಚೆನ್ನಾಗಿರಲ್ಲ. ಇಲ್ಲಿ ವೆರೈಟಿ ಗಿಡ ಹಣ್ಣುಗಳು ಏನೇನೋ ಇದಾವಪ್ಪ. ನೋಡೋಣ ಏನೇನಿದೆ ಅಂತ. ಇವತ್ತೊಂದು ಸ್ವಲ್ಪ ಬೇರೆ ಥರದ ಸಾರಗಳನ್ನ ಮಾಡಿದ್ದೀನಿ. ಸೊ ಫುಲ್ಲು ಬೇರೆ ಬೇರೆ ಡಿಸೈನ್ಸ್. ಇದೊಂದು ಥರ ಆಯ್ತು ನೋಡಿ. ಇದು ವಾರ್ನಿಷ್ ಮಾಡಿಟ್ಟಿದ್ದೀನಿ. ನಾನಿಲ್ಲಿ ನಿನ್ನೆ ಉಪ್ಪಿನಕಾಯಿನ ನೆನೆಸಿಟ್ಟಿದ್ದೆ. ಉಪ್ಪು ಮತ್ತು ಮೆಣಸಿನ್ಕಾಯಿ ಪೌಡ್ರ್ ಹಾಕಿ. ಸೊ ಬಾಕ್ಸಿಗೆ ಎತ್ತಿಟ್ಟಿದ್ದೆ ಅದನ್ನು. ಸೊ ಇವಾಗ ಅದಕ್ಕೆ ಒಗ್ಗರಣೆ ಹಾಕಬೇಕು. ನೀರು ಬಿಟ್ಟಿದೆ ನೋಡಿ, ಸ್ವಲ್ಪ ಈ ಥರ ನೀರು ಆಗುತ್ತೆ. ಸೊ ಅದಕ್ಕೆ ನಾನು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಜಾಸ್ತಿ ಏನು ಇಟ್ಕೊಳ್ಳಲ್ಲ. ಸಾಸಿವೆ ಒಗ್ಗರಣೆಗೆ ಹಾಕ್ತೀನಿ, ಮತ್ತು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಅಷ್ಟೇ, ಬೇರೆ ಏನು ಹಾಕಲ್ಲ. ಆಯಿಲ್ ಹಾಕ್ತೀನಿ ಸ್ವಲ್ಪ. ಇವಾಗ ಸಾಸಿವೆ ಸಿಡಿತಾ ಇದೆ. ಸೊ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಜೊತೆಗೆ ಹಸಿ ಕರಿಬೇವಿನ ಸೊಪ್ಪನ್ನೇ ಹಾಕಬೇಕು. ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರೋದೇ ಹಸಿ ಕರಿಬೇವಿನ ಸೊಪ್ಪಲ್ಲಿ. ಸೊ ಒಣಗಿದ ಕರಿಬೇವಿನ ಸೊಪ್ಪು ಹಾಕಿದ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಅಷ್ಟೇನು ಬರಲ್ಲ. ಬೆಳ್ಳುಳ್ಳಿ ಹಾಕ್ಬೇಕು. ಸಾಸಿವೆ ಜಾಸ್ತಿ ಹಾಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಸಾಸಿವೆ ಅಂದರೆ. ಅದರಲ್ಲಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಮೇನ್ ಇಂಪಾರ್ಟೆಂಟ್ ಸಾಸಿವೆ ಸಿಡಿಯೋದು. ಸಿಡಿದಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಉಪ್ಪಿನಕಾಯಿ ನೋಡಿ ಚೆನ್ನಾಗಿ ಇವಾಗ ಉಪ್ಪು ಮತ್ತು ಖಾರದಲ್ಲಿ ಬೆಂದಿದೆ ಇದು. ಇವಾಗ ಒಗ್ಗರಣೆ ಆರಾದ್ಮೇಲೆ ತಂದು ಇದ್ರೊಳಗಡೆ ಹಾಕ್ಬಿಟ್ಟು ಮಿಕ್ಸಪ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು 1 ವಾರ ತಿನ್ಬೋದು. ಸೊ ಇದು ಉಪ್ಪಿನಕಾಯಿ. ಸೊ ಇದು ಚಪಾತಿ ಜೊತೆಗೆ ತಿನ್ಬೋದು, ಮತ್ತು ಊಟಕ್ಕೆ ಸೈಡ್ಗೂ ಕೂಡ ನೆಂಚ್ಕೊಳ್ಳೋದಕ್ಕೆ ಹಾಕ್ಕೋಬೋದು. ಬಟ್ ಇದಕ್ಕೆ ಖಾರ ರುಬ್ಬಾಕಿಲ್ಲ. ಅದಕ್ಕೆ ನೀರು ಥರ ಇದೆ ಸ್ವಲ್ಪ ಇದು. ಯಾಕಂದರೆ ಅದರಲ್ಲಿ ಉಪ್ಪು ಹಾಕ್ತೀವಲ್ವ, ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಮಾವಿನಕಾಯಿ ಕೂಡ ನೀರಂಶ ಇರುತ್ತಲ್ಲ, ಅದು ಹಂಗೆ ಬಿಟ್ಕೊಂಡಿರುತ್ತೆ ಅಷ್ಟೇ. ಬಟ್ ಇದು ತುಂಬ ದಿನ ಇರಲ್ಲ. ಸೊ ಅದಕ್ಕೆ ಫ್ರಿಡ್ಜ್ಗೆ ಇಟ್ಕೊಂಡು ತಿನ್ನಬೇಕು ಅಂತ ಹೇಳಿದ್ದು. ಇವಾಗ 1 ದಿನ ಇಟ್ಟಿದ್ದೀವಲ್ಲ ಸಾಕು. ಬೇರೆ ಏನು ಬೇಯೋದು ಖಾರದಲ್ಲಿ ಏನು ಬೇಕಾಗಿಲ್ಲ ಇದಕ್ಕೆ. ಸೊ ಇದಕ್ಕೆ ಬೇಕಾಗಿರೋದು ರೆಸ್ಟ್ ಅಂದರೆ ಅದು ಕೊಳೆದೇ ಇರೋ ಥರ ಇಟ್ಕೋಬೇಕು ನಾವು ಫ್ರಿಡ್ಜ್ ಒಳಗಡೆ. ಒಗ್ಗರಣೆ ಆರಿದೆ. ಇವಾಗ ಇದನ್ನು ಇಷ್ಟ ಹಾಕ್ಬಿಟ್ಟು ತಿರುವುದ್ರೆ ಆಯಿತು. ಸ್ಟಾರ್ಟಿಂಗ್ ಗೇಟಲ್ಲೇ ಇದು ಎಂಟ್ರಿ ತೊಗೊಂಡಿದ್ದ ತಕ್ಷಣವೇ ಈ ರಥ ಕಾಣಿಸುತ್ತೆ. ಆ್ಯಕ್ಚುಲಿ ಊದಲ್ಲಿ ಮಾಡಿರೋ ಸಖತ್ತಾಗಿತ್ತು. ಆ್ಯಕ್ಚುಲಿ ಕ್ಯಾಮ್ರಾ ಕಣ್ಣಿಗಿಂತ ನಾರ್ಮಲಾಗಿ ನೋಡೋರ ಕಣ್ಣಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿತ್ತು. ಇನ್ನು ಸ್ಟಾಲ್ ಇದೆಯಲ್ಲ, ಅಲ್ಲಿ ಒಳಗಡೆ ಸ್ಟಾಲ್ ಹೋಗಬೇಕು. ಆಟೋ ಒಳಗಡೆ ಇದೆಯಲ್ಲ. ಹಾಂ
ಎಲ್ಲ ಸರಗಳು ಮಣ್ಣಿಂದು ಎಲ್ಲ ತೊಗೊಂಡು ಬಂದಿದ್ದೀನಿ. ಅದೇನೋ ಆರ್ಟ್ ಅಂತಾರಲ್ಲ ಬರ್ತೀನಿ, ಟೆರಕೋಟಾ ಜ್ಯುವೆಲ್ಲರಿ. ಆ ಕಡೆಯಿಂದ ಬಿಡ್ಬೋದು, ಆ ಕಡೆ ಗೇಟಿಂದ ಬಿಡ್ತಾರೆ. ಚೆನ್ನಾಗಿದೆ ಇದೆ, ಬಟ್ ನನಗೆ ಸ್ವಲ್ಪ ಕಷ್ಟನೇ. ಏನು ಮಾಡೋದು ನೋಡೋಣ, ಒಂದ್ಸಾರಿ ಟ್ರೈ ಮಾಡ್ತೀನಿ. ಅಲ್ಲೇ ತುಂಬ ದಿನ ಆಯ್ತಲ್ಲ ವೆಜ್ ಕಾರ್ವಿಂಗ್ ಮಾಡಿಬಿಟ್ಟು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ ಬರುತ್ತೆ. ತುಂಬ ದಿನ ಆಗ್ಬಿಟ್ಟು ಜಾಸ್ತಿ. ಸರಿ ಮೇಡಮ್ ಇದ್ದಾರೆ, ಹಾಂ ಸರಿ. ಇಲ್ಲಿ ವೆರೈಟಿ ಗಿಡ ಹಣ್ಣುಗಳು ಏನೇನು ಇದಾವಪ್ಪ, ನೋಡೋಣ ಏನೇನಿದೆ ಅಂತ. ಆ ರಥದ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಅನಾನಸ್ ಥರದ್ದೇ ಸೇಮ್ ಟು ಸೇಮು ಫ್ಲವರಲ್ಲಿ ಮಾಡಿರುವಂಥದ್ದು, ಮತ್ತು ಬನಾನಾ ಇದೆ. ಅದ್ರ ಪಕ್ಕದಲ್ಲೊಂದು ಯಾವುದೋ ರೆಡ್ ಫ್ರೂಟ್ ಇದೆ, ಅದೇನಂತ ಗೊತ್ತಿಲ್ಲ, ಬಟ್ ಫುಲ್ಲು ರೋಸಾ ಹೂದಲ್ಲಿ ಮಾಡಿದರು. ಎಲ್ಲ ಫ್ರೆಶ್ಶು ಫ್ಲವರ್ಸಲ್ಲಿ ಮಾಡಿದರು. ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬ ಅಂತ ಅನ್ನಿಸ್ತಾಯಿತ್ತು. ಆ್ಯಕ್ಚುಲಿ ಇಲ್ಲಿ ಫ್ಲವರ್ ಶೋ ನಡೀತಾ ಇರೋವಂಥದ್ದು 11 days ನಡೀತಾ ಇದೆ. ನಾನು ಹೋಗಿದ್ದು ಫಸ್ಟ್ ಟೈಮು ಕಬ್ಬನ್ ಪಾರ್ಕಿಗೆ ಫ್ಲವರ್ ಶೋಗೆ. ಸೊ ಲಾಲ್ಬಾಗಲ್ಲಿ ಮಾತ್ರ ಒಂದು ಸಾರಿ ನಮ್ಮ ಪೂರ್ವಿ ಚೆನ್ನಾಗಿ ಓಡಾಡಬೇಕಾದ್ರೆ, ಅಂದರೆ ನಾನು ಓಡಾಡಬೇಕಾದ್ರೆ ಅವನಿನ್ನೂ 1.5 ವರ್ಷ ಇದ್ದ, ಆವಾಗ ಒಂದು ಸಾರಿ ಲಾಲ್ಬಾಗ್ ಫ್ಲವರ್ ಶೋಗೆ ಹೋಗಿದ್ದೆ ನಾನು. ಅದು ಬಿಟ್ಟರೆ ಕಬ್ಬನ್ ಪಾರ್ಕಲ್ಲಿ ನಡೆಯುತ್ತೆ ಅಂತ ನಂಗೆ ಗೊತ್ತಾಗಿರೋದೆ ಇವಾಗ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತಪ್ಪ. ಫ್ಲವರ್ಸ್ ನೋಡೋಕ್ಕೆ ಕಣ್ಣಿಗೆ ಹಬ್ಬ ಅಂತ ಅನ್ನಿಸ್ತಿತ್ತು. ಸೊ ಅಲ್ಲಿ ನೋಡೋವಾಗೆಲ್ಲ ತುಂಬ ಖುಷಿ ಆಗ್ತಾಯಿತ್ತು. ಇದು ಏನು ಕಾಯಪ್ಪ ಇದು? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸ್ಟಾಲ್ ಇದೆ ನಂದು. ಹೌದಾ? ಏನು ಹಾಕಿದ್ರಾ? ಇದು ಒಳ್ಳೆಯದಾ? ಓಕೆ, ನನ್ನ ಯೂಟ್ಯೂಬ್ ಚಾನಲ್ 50,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತಂತ. ಹೌದಾ? ಹೌದು, ಚಾನಲ್ ಇದೆಯಲ್ಲ ನಂದು. ಅದೇ ನೋಡಿದ್ದು ಒಂದು ಸರಿ ನಾನು. ಈ ಗಿಡದೊಳಗಡೆ ಟ್ರ್ಯಾಕ್ಟರ್ ಶೇಪಲ್ಲಿ ಫ್ಲವರ್ನ ಡೆಕೋರೇಷನ್ ಮಾಡಿದರು. ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಕಣ್ಣಿಗೆ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದರಿಂದ ಒಂದಷ್ಟು ಗಿಡಗಳೆಲ್ಲ ಇದ್ದಾವೆ, ಅದರಲ್ಲಿ ನೇಮ್ ಮೆನ್ಷನ್ ಆಗಿದೆ. ಕೆಲವೊಂದು ಗಿಡಗಳ ನೇಮ್ ಅಲ್ಲೇ ಕಾಣಿಸುತ್ತೆ. ಸೊ ಅದನ್ನು ಝೂಮ್ ಮಾಡಿ ತೋರಿಸಿದ್ದೀನಿ, ಕೆಲವು ಅದನ್ನು ಓದ್ಕೊಳ್ಳಿ. ಇದು ನೇಮು ಇಂಡಮ್ ಏನಿದೆ ಹೆಸರು ಮುಂದಕ್ಕೆ ಓದಕ್ಕೆ ಗೊತ್ತಾಗಲ್ಲ. ಇಲ್ಲೊಂದು ಬಟರ್ಫ್ಲೈ ಮಾಡಿದ್ದಾರೆ ನೋಡಿ, ವೆರೈಟಿ ಹೂವು ಬೆಳೆಸಿದ್ದಾರೆ. ಇದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದನ್ನೆಲ್ಲ ಮಾಡೋಕ್ಕೆ ಸಿಕ್ಕಾಪಟ್ಟೆ ಖರ್ಚು ಕೂಡ ಆಗಿದೆಯಂತೆ. ಈ ಸಾರಿ ಈ ಫ್ಲವರ್ ಶೋ ಮಾಡೋದಕ್ಕೆ ಅಂತಲೇ 50 ಲಕ್ಷದವರೆಗೂ ಖರ್ಚು ಮಾಡಿದಾರಂತೆ. ಸೊ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು.
Not mine. No, no. It's not looking nice. একটা ভালো দেখা যাচ্ছে। चलो সেই मैंने बोला No, we fly home. We fly home. Saturday. अरे ये पास जो है वो आने वाला है। इसका पहले నాకు అప్పు కైపడు అప్పు నాకు
ಇದು ಹಾಗಲಕಾಯಿಯಲ್ಲಿ ಮಾಡಿರೋಂಥ ಆನೆ ಮತ್ತು ಹಾಗಲಕಾಯಿ ಜೊತೆಗೆ ಒಂದಷ್ಟು ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ನಿಂಬೆಹಣ್ಣು, ಟೊಮೊಟೊ ಹಣ್ಣು ಮತ್ತು ದಪ್ಪ ಮೆಣಸಿನ್ಕಾಯಿ ಎಲ್ಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಬರೀ ಹಾಗಲಕಾಯಲ್ಲಿ ಮಾಡಿರೋಂಥ ಒಂದು ಆನೆ. ಹಾಗಲಕಾಯಿ, ಟೊಮೊಟೊ. Sorry. ಇದೇ ಮರಿ ಅಳಿಸಂಗೆ ಅಲ್ಲಿ ಮಡಿಗೆ ಅವರ ಬೈ ನೀವು ಇಟ್ಟು ಅಯ್ಯೋ ಟು ಯಾರು
I can send it to my ಹಾಗೇನಿಲ್ಲ, ಈಗ ಗ್ರೀನ್ ಹಾಕ್ಬೋದು. ಮಿಕ್ಸ್ ಇತ್ತು ಒಟ್ಟಿನಲ್ಲಿ ಕಲರ್ ಗ್ರೀನು, ಆರೆಂಜ್, ರೆಡ್ ಎಲ್ಲ ಮಿಕ್ಸ್ ಮಾಡ್ಬೋದು, ಮಿಕ್ಸ್ ಮ್ಯಾಚ್ ಮಾಡ್ಬೋದು. ಅವಾಗ ಎಲ್ಲ ಸ್ಯಾರೀಸ್ ಸೊ ನೀವು ಕನ್ಫರ್ಮ್ ಮಾಡಿ ನನಗೆ ಅಡ್ವಾನ್ಸ್ ಸ್ವಲ್ಪ ಅಮೌಂಟ್ ಹಾಕಿದ್ರೆ ನಾನು ನಾಳೆ ರೆಡಿ ಮಾಡ್ಕೊಂಬಂದು ಕೊಡ್ತೀನಿ. ತಗೊಳ್ಳೋದು ಅಡ್ವಾನ್ಸ್ ಎಲ್ಲ ಅದು ಬೇಕಂತ ಹಾಯ್ ಮಾಡು. ಬರೀ ಹಾಗಲಕಾಯಲ್ಲಿ ಮಾಡಿರೋಂಥ ಒಂದು ಆನೆ, ಹಾಗಲಕಾಯಿ, ಟೊಮೊಟೊ. ಸಾರಿ, ಬ್ಯಾಂಕ್ ಸ್ಟ್ಯಾಂಡ್. Oh, you know what? ಚೆನ್ನಾಗಿದೆ, ನೋಡಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ಥ್ಯಾಂಕ್ಸ್ ಮ್ಯಾಮ್. ಮಾತಾಡ್ತಿರ್ತೀನಿ. ನಾನು ನೋಡಲಿಲ್ಲ ನಿಮ್ಮನ್ನ. ಇಲ್ಲ ಆಗ್ಲೇ ಇನ್ನ ಬಂದಿರ್ಲಿಲ್ಲ. ಸ್ಟಾರ್ಟ್ ಆಗಿದೆಯಾ? ಡಿಸೆಂಬರ್ ಅಲ್ವಾ? ಇವಾಗ ಇದಿತ್ತಂತಲ್ಲ, ಕಾರ್ವಿಂಗ್ ಇತ್ತು. ನಾನು ಈಗ ಬರ್ತೀಯ ಅಂತಂದಿದ್ರೆ ನಿಂಗೂ ಹೇಳಿರ್ವೆ. ಬಟ್ ಸುಮ್ಮನೆ ಇದು ನನಗೆ ಒಬ್ರು ಮ್ಯಾಮ್ ಬಂದಿದ್ದು, ಅದೇ ಲಾಲ್ಬಾಗದಲ್ಲೇ ಪರಿಚಯ ಆಗಿದ್ದವರು. ಸೊ ಹಂಗಾಗಿ ಅವರು ಸ್ಟಾಲ್ ಅದೇ ಶೋಭಾ ಮತ್ತು ಹೌದು ಅವರೇ. ಆಮೇಲೆ
ಆಮೇಲೆ ಅಷ್ಟು ಬರೋಣ ಅಂತ ಬಂದು ಇಲ್ಲಿ ಯಾರು ಸ್ಟಾಲರ್ ಬಂದರೆ ನೀವೇ ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ರು ಎಲ್ಲ ಅರೇಂಜ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಂಡಿಗೂ ಗೊತ್ತು ಗೊತ್ತು ಟೆರಕೋಟ ಅಂತ ನಾವು ಯಾವ್ದಾದ್ರು ಇಲ್ಲಪ್ಪ ನಾವು ನೋಡಿ ಇದಾಗ ಹೇಳ್ಕೊಂಡು ಬರ್ತೀನಿ ಪುನಃ ಬರ್ತೀನಲ್ಲ ಮಾಡಿ ಇನ್ನೂ ಜೋಡಿಸು. ಆಲ್ ದ ಬೆಸ್ಟ್. ಇವರು ನನಗೆ ವೆಜಿಟೇಬಲ್ ಕಾರ್ವಿಂಗ್ ಹೇಳ್ಕೊಟ್ಟಿರೋಂಥ ಒಬ್ಬರು ಮೇಡಮು. ಆ್ಯಕ್ಚುಲಿ ಹೋಗಿರೋದೊಂದು 8 ದಿನ ಅಷ್ಟೇ ನಾವು ಕ್ಲಾಸಸ್ಗೆ ಅಟೆಂಡ್ ಮಾಡಿರೋವಂಥದ್ದು. ಪುಷ್ಪಲತಾ ಮ್ಯಾಮ್ ಅಂತ ಇವ್ರ ಹೆಸರು. ಸೊ ಇವಾಗಲೂ ಕೂಡ ಲಾಲ್ಬಾಗಲ್ಲಿ ಫ್ರೀಯಾಗಿ ಒಂದು 10-12 ದಿನದೇನೋ ಒಂದು ಕೋಚ್ ಹೇಳ್ಕೊಡ್ತಾರೆ. ಸೊ ಅದು ಗೌರ್ಮೆಂಟ್ ಕಡೆಯಿಂದನೇ ಹೇಳ್ಕೊಡೋ ಅಂಥದ್ದು. ಸೊ ಆವಾಗ ಕೂಡ ಫ್ರೀ ಕ್ಲಾಸಸ್ ಇರುತ್ತೆ ಇದೆಲ್ಲ ಕಲಿಯೋದಕ್ಕೆ. ಸೊ ವೆಜಿಟೇಬಲ್ ಕಾರ್ವಿಂಗ್ ಕ್ಲಾಸಲ್ಲಿ ನಾನು ಜಾಯ್ನ್ ಆಗಿ ಫಸ್ಟ್ ಪ್ರೈಸ್ ಬಂದಿದ್ದು ನನಗೆ ಕರ್ನಾಟಕ ಸರ್ಕಾರದಿಂದ ಫಸ್ಟ್ ಟೈಮ್ ನನಗೆ ಅದು ಪ್ರೈಸ್ ಬಂದಿದ್ದು. ಸೊ ಆ ಟೈಮಲ್ಲಿ ನನಗೆ ಗಾಡಿಗೆ ಇನ್ನೊಂದು ಬ್ಯಾಟ್ರಿ ಬೇಕಾಗಿರುತ್ತೆ. ಸೊ ಆವಾಗ ರಿಕ್ವೆಸ್ಟ್ ಮಾಡ್ಕೊಂಡಾಗ ರಿಕ್ವೆಸ್ಟ್ ಅಂತ ಏನಿಲ್ಲ, ಜಸ್ಟ್ ಒಂದು ಬಗ್ಗೆ ಹೇಳಿದ್ದದ್ರ ಬಗ್ಗೆ ಈ ಮ್ಯಾಮು ನನಗೆ 30,000 ಅಮೌಂಟ್ ಕೊಟ್ಟಿದ್ರು ಆ ಟೈಮ್ಗೆ ಒಂದು ಬ್ಯಾಟ್ರಿ ತೊಗೊಳೋದಕ್ಕೆ ಅಂತ. ನಾನು ಯಾರು ಅಂತ ಗೊತ್ತಿಲ್ಲದೇ ಅವತ್ತಿನ ಮಟ್ಟಕ್ಕೆ ಅವತ್ತು ಎಲ್ಪ್ ಮಾಡಿದ್ರು ಅಂಥವ್ರು. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಮೇಡಮ್ಗೆ ನಾನು. ಹಂಗಾಗಿ ಒಂದು ಹಾಕೋಣ ಅಂತ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ವಾವ್ ಸಖತ್ತಾಗಿದೆ. ರಿಯಲ್ ಫ್ಲವರ್ಸ್ ಡ್ರೈ ಮಾಡಿಬಿಟ್ಟು ಮಾಡಿರೋದಲ್ಲ. ವಾವ್ ಏನು ಕ್ರಿಯೇಟಿವಿಟಿ ಇದೆ ಅಲ್ಲ. ನಾವು ಇವಾಗ ಮಣ್ಣಲ್ಲಿ ಮಾಡ್ತೀವಲ್ಲ ಅದು ಒಂಥರ ಕ್ರಿಯೇಟಿವಿಟಿ, ಇದು ಒಂಥರ ಕ್ರಿಯೇಟಿವಿಟಿ. ಎಲ್ಲ ಕ್ರಿಯೇಟಿವಿಟಿನೇ ಒಂದೊಂದು ಥರ ಇರುತ್ತಷ್ಟೇ. ಫಸ್ಟ್ ಟೈಮ್ ತಿಂತಾ ಇರೋದು. ಆ ರೊಟ್ಟಿ ಬೋಟ್ ನೋಡ್ತೀವಿ ಒಂದು ಸ್ವಲ್ಪ. ಹೌದಾ ಯೂಟ್ಯೂಬ್ ಚಾನಲ್ ಸಪ್ಪೆ ಐತೆ ಅಷ್ಟೇ. ಸಪ್ಪೆ. ಹೌದಾ ನಾಳೆ ನೋಡ್ಬೇಕು. ಇವತ್ತು ಮಗು ಹೋಮ್ವರ್ಕ್ ಮಾಡ್ತಾ ಇದೆ ನೋಡಿ. ಹೇಳ್ತು ರ್ಯಾಗ್ ಬರ್ದ್ಬಿಟ್ಟಾ. ಅಯ್ಯಯ್ಯ ನೋಡಿ, ಇವತ್ತು ಅವ್ರ ಮಿಸ್ಸಿಗೆ ತಲೆ ತಿಂದಿಲ್ಲ. ಇವತ್ತು ಟಿ ವಿ ನೋಡ್ಕೊಂಡು ಟ್ಯೂಷನ್ಗೆ ಹೋಗಿಲ್ಲ. ಅದಕ್ಕೆ ಬಂದು ಬಿಡ್ತೀನಿ ಅಂತ ಒದೆಗೆ ಇವಾಗ ಎದ್ಕೊಂಡು ಮಗು ಟ್ಯೂಷನ್ ಇಲ್ಲೇ ಮಾಡ್ಕೊತೈತೆ.
ಬರೀ ತಿನ್ನೋದು. ಆಮೇಲೆ ಎಳ್ಳ ಎಳ್ಳ ಏನು ಅದೇ ಎಳ್ಳ. ಏನದೆ ಈಗಷ್ಟು ಸ್ಟಾಲಿಂದ ಬಂದೆ. ಆ್ಯಕ್ಚುಲಿ ಅದು ಸ್ಟಾಲ್ದೇ ಒಂದು ದೊಡ್ಡ ಕತೆ ಆಗ್ಬಿಟ್ಟೈತೆ. ಯಾರೋ ಒಬ್ಬರು ಮಧ್ಯದಲ್ಲೇ ಕರೆದ್ರು, ಸ್ವಲ್ಪ ಅಮೌಂಟ್ ಕಮ್ಮಿ ಮಾಡ್ಕೊಂಡು ಇದು ಮಾಡ್ತೀನಿ, ಕಬ್ಬನ್ ಪಾರ್ಕು ಒಂದು ಪಾರ್ಕಲ್ಲಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅಲ್ಲಿ ಹೋಗೋದೇನು ಹೋಗ್ಬಿಟ್ಟು ಮಧ್ಯಾಹ್ನ ಗಂಟೆ ಇತ್ತು ಸ್ಟಾಲು. ಓಕೆ, ನಾವು ಹೋಗಿದ್ದೆ ಲೇಟು ಬಿಡಿ, 12:30 1 ಗಂಟೆ. ಆಮೇಲೆ ಅಲ್ಲಿ ಸ್ಟಾಲು ಒಂದು ಕೈ ನೋವು, ಇಲ್ಲಿ ಬರಬೇಡ. ಏನು ಮಾಡ್ತಾಯಿದ್ಯಾ? ಊಟ ಮಾಡ್ತಿದ್ದೀನಿ ತಾನೆ? ಕೇಳಿಸ್ಕೊತಿದ್ದೀನಿ, ಹೇಳು. ನಾನು ಹೇಳ್ಬೇಕಾದ್ರೆ ನಿಂಗೆ ಕೇಳಿಸುತ್ತೆ ತಾನೇ? ಹೋಗು ಊಟ ಮಾಡೋಕೆ. ಕೇಳಿಸ್ ನಂಗೆ. ಆಮೇಲೆ ಹೋಗಿ ಒಂದು 2-3 ಅವರ್ ಆದಮೇಲೆ ಅಲ್ಲಿರೋ ನಿಂಗೆ ಕತೆ ಅಲ್ಲಿ ಎಕ್ಸಿಬಿಷನ್ಗೆ ಅಂತ ಇದ್ರ ಕಡೆಯಿಂದನೇ ಏನೋ ಹೇಳೋಕೆ ಬರ್ತಾರಲ್ಲಪ್ಪ. ಆ್ಯಕ್ಚುಲಿ ಅಲ್ಲಿರೋ ಒಬ್ಬರು ಇದ್ದಾರಲ್ಲ, ಅವ್ರ ಕಡೆಯಿಂದ ಒಂದು ಫೋಟೋದೆಲ್ಲ ಎಕ್ಸಿಬಿಷನ್ಗೆ ಇಟ್ಟಿದ್ರಲ್ಲಿ. ಸೊ ನಂಗೆ ಗೊತ್ತಿಲ್ಲ, ಇವ್ರ ಕಡೆಯಿಂದ ಹೋಗಿದ್ದೀನಲ್ವಾ, ಇನ್ನೂ ಇಬ್ಬರು ಬಂದಿಲ್ಲ, ನಿಮ್ಮ ಟೇಬಲ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಒಂದೇ ಟೇಬಲ್ ಹಿಡಿದಿದ್ದು, ಬಟ್ ನಾನು ಒಂದು ಎಕ್ಸ್ಟ್ರಾ ಇದನ್ನು ತೊಗೊಂಡೋಗಿದ್ನಲ್ಲ. ಸರಿ ಮ್ಯಾಮ್, ಹೆಂಗೋ ಹಾಸಿಗೆ ಅಲ್ಲದು, ಹೋಗಿ ಊಟ ಮಾಡೋದು. ಸೊ ಒಂದು ಟೇಬಲ್ ನಾನು ಎಕ್ಸ್ಟ್ರಾ ತೊಗೊಂಡೋಗಿದ್ದೆ. ಇನ್ನೂ ಇಬ್ಬರು ಬರೋಲ್ಲ ಅಂತ ಹೇಳಿದ್ರಲ್ಲ, ನಾನೇನು ಮಾಡಿದೆ, ಎಲ್ಲನೂ ಜೋಡಿಸ್ಬಿಟ್ಟೆ. ಎಲ್ಲ ಆರ್ಟಿಫಿಷಿಯಲ್ದು ಇದೆಲ್ಲ ಸ್ವಲ್ಪ ಕ್ಲಿಪ್ಸು ಅದು ಇದೆಲ್ಲ ಇತ್ತಲ್ಲ, ಸರಗಳು ಅದು ಇದು ಇತ್ತು. ಮೇಲೆಲ್ಲ ಸ್ವಲ್ಪ ಬೇರೆಯವ್ರ ಹೆಲ್ಪಿಂದ ಸಹಾಯದಿಂದ ನಾನು ಜೋಡಿಸ್ಕೊಂಡೆ. ಆಮೇಲೆ ನೋಡಿದರೆ ಅಲ್ಲಿ ಮೇನ್ ಹೆಡ್ ಇರ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ಮೇನ್ ಯಾರಿರ್ತಾರೆ ಅವ್ರಿಗೆ ಗೊತ್ತಿಲ್ಲ. ಸೊ ಈ ಮಧ್ಯದಲ್ಲಿ ನನಗೆ ಇವ್ರು ಕನೆಕ್ಟ್ ಆಗಿದ್ದು ನೋಡಿದ್ರೆ, ಆಮೇಲೆ ಇಲ್ಲೆಲ್ಲ ಎಕ್ಸಿಬಿಷನ್ಗೆ ಅಂತ ಇದಕ್ಕೆ ಇಟ್ಟಿದ್ದೀವಿ, ಈ ಥರ ಸ್ಟಾಲಾಗೆಲ್ಲ ಜೋಡಿಸ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಎತ್ತು ಬಿಡಿ ಅಂತ ಹೇಳ್ಬಿಟ್ರು. ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ ಸಡನ್ನಾಗಿ ನನಗೆ. ಸೊ ಅದಾದಮೇಲೆ ಅದಕ್ಕೆ ಮುಂಚೆನೇ ಒಬ್ಬರು ಪರಿಚಯ ಆಗಿದ್ರು, ಅವ್ರನ್ನ ಕೇಳಿದೆ. ಆಮೇಲೆ ಏನೇ ಮಾಡಿದ್ರು ಅವ್ರ ಕಡೆಯಿಂದನೇ ಮಾಡಬೇಕು ಅಂತ ಹೇಳಿದರು. ಆಮೇಲೆ ಅಲ್ಲೆಲ್ಲ ಗೌರ್ಮೆಂಟ್ ಪ್ಲೇಸ್ ಆಗಿರೋದ್ರಿಂದ ಯಾರೋ ಹಂಗೆ ಫ್ರೀಯಾಗಿ ಇದು ಮಾಡೋವಂಥದ್ದಿಲ್ಲ. ಸೊ ಏನು ಮಾಡೋ ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಈ ಮಧ್ಯದಲ್ಲಿ ಬಂದು ಹಿಂಗಾಯ್ತಲ್ಲಪ್ಪ ಅಂತ ಬೇಜಾರಾಗಿ ಸ್ಟಾಲೆಲ್ಲ 3:30-4 ಗಂಟೆ ಅನಿಸುತ್ತೆ ಕ್ಲೋಸ್ ಮಾಡ್ಕೊಂಡು. ಅದಾದಮೇಲೆ ಅಲ್ಲೇ ಒಬ್ರನ್ನ ಕೇಳಕ್ಕೆ ಹೋದೆ, ಬಟ್ ನೋಡೋಣ ಅಂತ ಹೇಳಿದರು. ಸೊ ಅದಕ್ಕೆ ಇವತ್ತು ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದೆ. ಅದು ಬೇಜಾರಾಗ್ಬಿಡ್ತು. ಸೊ ಹೋಗಿ ಮಧ್ಯದಲ್ಲಿ ಹಿಂಗಾದರೆ ಕಷ್ಟ. ಸೊ ಅದಕ್ಕೆ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ವಿಚಾರಿಸಿನೇ ಹೋಗಬೇಕು. ಈ ಮಧ್ಯದಲ್ಲಿ ಯಾರೋ ಇರ್ತಾರಲ್ಲ, ಅವ್ರ ಮಾತುಗಳು ಕೇಳ್ಕೊಂಡೋದ್ರೆ ಹಿಂಗೆ ಆಗೋದು ಅಂತ ಅನ್ನಿಸ್ತು. ಇವತ್ತು ಅವರು ಸಹಾಯ ತಗೊಂಡು ಎಲ್ಲ ಎತ್ಕೊಂಬರೋ ಹೊತ್ತಿಗೆ ಸಾಕಾಯಿತು. ಅಕಸ್ಮಾತ್ ಸಹಾಯಕ್ಕೆ ಇಲ್ಲ ಅಂದರೆ ಪರಿಸ್ಥಿತಿ ಏನಾಗ್ಬೋದು? ಅಯ್ಯಪ್ಪ ಸಾಕಾಯಿತು. ಒಬ್ಬಳೇ ಆಗಿದ್ದರೆ ಇವತ್ತು ನನ್ನ ಕತೆ ಮುಗೀತಿತ್ತು. ಜೋಡಿಸ್ಕೊಳಕ್ಕಾಗಲಿ ಎತ್ಕೊಳಕ್ಕಾಗಲಿ ಯಾರ ಸಹಾಯನೂ ಇಲ್ಲದೆ ನಾನು ಒಬ್ಬಳೇ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಸಡನ್ನಾಗಿ ಸ್ಟಾಲ್ ಎತ್ತಿ ಅಂದೇಟಿಗೆ ಹೆಂಗಾಗಿರ್ಬೇಕಲ್ಲ. ಆಮೇಲೆ ಎಲ್ಲೂ ಕೇಳಂಗೂ ಇಲ್ಲ, ಬಿಡಂಗೂ ಇಲ್ಲ, ಎಲ್ಲ ತುಂಬ್ಕೊಂಡು ಮನೆಗೆ ಬಂದಿದ್ದಾಯಿತು. ತುಂಬ ಬೇಜಾರಾಯಿತು. ಇವ್ರ ಮಧ್ಯದಲ್ಲಿ ಸರಿಯಾಗಿ ಮಾತಾಡಿಲ್ಲ, ಅಲ್ಲಿ ಏನು ನಡೀತಿದೆ ಗೊತ್ತಾಗಲಿಲ್ಲ. ಅವರು ಇಂಥ ಜಾಗದಲ್ಲಿ ಹಾಕೊಳ್ಳಿ ಸರಿಯಾಗಿ ಅಂತಲೂ ಹೇಳಿಲ್ಲ. ಇನ್ಫಾರ್ಮೇಷನ್ ಇಲ್ಲದೆ ಹೋದರೆ ಹಿಂಗಾಗುತ್ತೆ ನಂತರ. ಸೊ ಕೈಕಾಲು ನೆಟ್ಟಗಿರೋರು ಎಲ್ಲಿ ಬೇಕಾದ್ರೂ ಸ್ಟಾಲ್ ಚೇಂಜ್ ಮಾಡ್ಕೊಂಡು ಎತ್ಕೊಂಡು ಹೋಗೋದು, ಮನೆಗೆ ಬರೋದು, ಏನೋ ಒಂದು ಮಾಡ್ತವೆ. ಬಟ್ ನಮ್ಗಳಿಗೆಲ್ಲ ತುಂಬ ಕಷ್ಟ ಅಲ್ವಾ. ಯಾರೂ ಸಹಾಯ ಇಲ್ಲ ಅಂದರೆ ಆಗೋದೇ ಇಲ್ಲ ನಮಗೆ. ಅವರು ಸಹಾಯ ಪಡ್ಕೊಂಡು ಮಾಡೋಂಥ ಪರಿಸ್ಥಿತಿ. ಆಟೋದವ್ರಿಗೆ ಹೇಳಿ ಇದು ಮಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು.